Welcome back to everyone. In this class, we continue the lesson Life Processes Part 5 of class 10th. Nutrition in humans. Humans are omnivores. They can eat plant-based food as well as animal-based food. Plant-based ಫುಡ್ಡನ್ನು ಸಹ ಹ್ಯೂಮನ್ಸು ಈಟ್ ಮಾಡುತ್ತೆ ಮತ್ತು ಆ್ಯನಿಮಲ್ ಬೇಸ್ಡ್ ಫುಡ್ಡನ್ನು ಸಹ ಹ್ಯೂಮನ್ಸು ತೊಗೊಳ್ಳೋದ್ರಿಂದ ನಾವು ಹ್ಯೂಮನ್ಸ್ನ ಏನಂತ ಕರಿತೀವಿ ಓಮ್ನಿವೋರ್ಸ್ ಅಂತ ಹೇಳಿ ಕರಿತೀವಿ. ಬೀಯಿಂಗ್ ಮೋರ್ ಕಾಂಪ್ಲೆಕ್ಸ್, ಹ್ಯೂಮನ್ಸ್ ಹ್ಯಾವ್ ಅ ವೆರಿ ಕಾಂಪ್ಲಿಕೇಟೆಡ್ ನ್ಯೂಟ್ರಿಷನ್ ಸಿಸ್ಟಮ್. ಸೊ ಇಲ್ಲಿ ಏನಿರುತ್ತೆ, ಕಾಂಪ್ಲೆಕ್ಸ್ ಇರುತ್ತೆ. ಪ್ಲ್ಯಾಂಟ್ ಬೇಸ್ಡ್ ಫುಡ್ಡೇ ಒಂಥರ ಇರುತ್ತೆ, ಆ್ಯನಿಮಲ್ ಬೇಸ್ಡ್ ಫುಡ್ಡೇ ಒಂಥರ ಇರುತ್ತೆ. ಸೊ ಅದನ್ನೆಲ್ಲದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹ್ಯೂಮನ್ಸ್ ಹ್ಯಾವ್ ಅ complicated nutrition system. The digestive system has an alimentary canal and associated with digestive glands which together function to nourish the body. ಸೊ ಇದಕ್ಕೆ ಇದರದೇ ಆಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ ಹ್ಯೂಮನ್ಸಲ್ಲಿ. ಯಾವ ರೀತಿ ಅಂದರೆ ಅದು ಏನೇನು ಇರುತ್ತೆ ಅದರಲ್ಲಿ ಅಂದರೆ ಅಲಿಮೆಂಟರಿ ಕ್ಯಾನಲ್ ಮತ್ತು ಅದರ ಜೊತೆಗೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇರುತ್ತೆ. ಇವೆರಡೂ ಸೇರಿ ಅಲಿಮೆಂಟರಿ ಕ್ಯಾನಲ್ಲು ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್ಸು ಸೇರಿ ಎರಡೂ ಒಟ್ಟಿಗೆ ಸೇರಿ ಏನು ಮಾಡುತ್ತೆ, ನಮ್ಮ ಬಾಡಿಗಳನ್ನು ನರಿಷ್ ಮಾಡುತ್ತೆ. ಅಂದರೆ ಕರೆಕ್ಟಾಗಿ ಡೈಜೆಷನ್ ಆಗಿ ಅದು ನರಿಷ್ಮೆಂಟನ್ನು ಕೊಡುತ್ತೆ ನಮ್ಮ ಬಾಡಿಗೆ. ದೇರ್ ಆರ್ 5 ಸ್ಟೇಜಸ್ ಇನ್ ಹ್ಯೂಮನ್ ನ್ಯೂಟ್ರಿಷನ್. ಫಸ್ಟ್ ಒನ್ ಇಂಜೆಷನ್, ಅಂದರೆ ಫುಡ್ ತೊಗೊಳ್ಳೋದು. ಡೈಜೆಷನ್, ಅದು ಡೈಜೆಸ್ಟ್ ಆಗೋದು ಫುಡ್ಡು ಅಲಿಮೆಂಟರಿ ಕ್ಯಾನಲ್ ಮುಖಾಂತರ ಹೋಗಿ ಫುಡ್ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ. ದೆನ್ ಅಬ್ಸಾರ್ಪ್ಷನ್, ಆ ಡೈಜೆಸ್ಟ್ ಆಗಿರೋ ಫುಡ್ಡನ್ನು ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಅದೇ ರೀತಿ ಅಸಿಮಿಲೇಷನ್, ಆ ಒಂದು ಡೈಜೆಸ್ಟ್ ಆಗಿರೋ ಫುಡ್ ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಅದನ್ನು ಎಲ್ಲ ಪಾರ್ಟ್ಸ್ಗೂ, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗೂ ಬ್ಲಡ್ ಮುಖಾಂತರ ಸರ್ಕ್ಯುಲೇಟ್ ಮಾಡೋದನ್ನು ನಾವೇನಂತ ಕರಿತೀವಿ, ಅಸಿಮಿಲೇಷನ್ ಅಂತಂದು ಹೇಳಿ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಎಜೆಷನ್. ದ ಎಕ್ಸೆಸ್ ಫುಡ್ ಏನಾಗಿರುತ್ತೆ, ಅದು ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತದೆ, ಎಜೆಷನ್ ಮುಖಾಂತರ ಹೊರ ಹೋಗುತ್ತೆ ನಮ್ಮ ಬಾಡಿಯಿಂದ. 4 ಸ್ಟೇಜಸ್, ದಟ್ ಈಸ್ ಇಂಜೆಷನ್, ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆ್ಯಂಡ್ ಎಜೆಷನ್ ಟೇಕ್ ಪ್ಲೇಸ್ ಇನ್ ದ ಅಲಿಮೆಂಟರಿ ಕ್ಯಾನಲ್ ವೈಲ್ ಅಸಿಮಿಲೇಷನ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್ ಇನ್ ದ ಹೋಲ್ ಬಾಡಿ. ಸೊ ಯಾಕೆಂದರೆ ನಮ್ಮ ಹೋಲ್ ಬಾಡಿಗೆ ಅದು ನ್ಯೂಟ್ರಿಷನ್ನು ತಲುಪೋದ್ರಿಂದ ಅದು ಏನಾಗುತ್ತೆ, ಹೋಲ್ ಬಾಡಿಯಲ್ಲಿ ನಡೆಯುತ್ತೆ ಅಸಿಮಿಲೇಷನ್ನು. ಬಟ್ ಇಂಜೆಷನ್ನು, ಡೈಜೆಷನ್ನು, ಅಬ್ಸಾರ್ಪ್ಷನ್ನು ಮತ್ತು ಎಜೆಷನ್ನು ಇವು 4 ನಮ್ಮ ಎಲಿಮೆಂಟರಿ ಕ್ಯಾನಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಒನ್ ಈಸ್ ಅನಾಟಮಿ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಡೈಜೆಸ್ಟಿವ್ ಟ್ರ್ಯಾಕು ಯಾವ ರೀತಿಯಾಗಿದೆ ಅಂತಂದು ಹೇಳಿ ನಾವು ನೋಡ್ಬೋದು. ಇದನ್ನೇ ನಾವು ಏನಂತ ಕರಿತೀವಿ, ಅಲಿಮೆಂಟರಿ ಕ್ಯಾನಲ್ ಅಂತಂದು ಹೇಳಿ ಕರಿತೀವಿ. ಸೊ ಇಟ್ ಹ್ಯಾಸ್ ದ ಅಲಿಮೆಂಟರಿ ಕ್ಯಾನಲ್ ಇನ್ ಹ್ಯೂಮನ್ ಈಸ್ ಅಪ್ರಾಕ್ಸಿಮೇಟ್ಲಿ 30 feet, that means 9 meter long. It is also called the gastrointestinal tract. ಏನಂತ ಕರಿತೀವಿ ಇದನ್ನು, ಗ್ಯಾಸ್ಟ್ರೋಇಂಟೆಸ್ಟಿನಲ್ ಟ್ರ್ಯಾಕ್ ಅಂತಂದು ಹೇಳಿ ಸಹ ನಾವು ಕರಿತೀವಿ. ಎಷ್ಟು ಉದ್ದ ಇದೆ, 30 feet ಉದ್ದ ಇದೆ ಇದು, ಅಂದರೆ 9 meter ಲಾಂಗ್ ಇದೆ. ದೆನ್ ಇಟ್ ಸ್ಟಾರ್ಟ್ ಇನ್ ದ ಮೌತ್ ಆ್ಯಂಡ್ ಎಂಡ್ಸ್ ಇನ್ ದ ಏನಸ್. ಮೌತಿಂದ ಸ್ಟಾರ್ಟ್ ಆಗಿ ಏನಸ್ಗೆ ಇದು ಎಂಡ್ ಆಗುತ್ತೆ. ಬಿಟ್ವೀನ್ ದೀಸ್ 2 ಓಪನಿಂಗ್ಸ್ ದ ಎಲಿಮೆಂಟರಿ ಕ್ಯಾನಲ್ ಈಸ್ ಅ ಟ್ಯೂಬ್ ಆಫ್ ವೇರಿಯಿಂಗ್ ಡಯಾಮೀಟರ್. ಸೊ ಇದು ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ಟ್ಯೂಬ್ ರೀತಿಯಲ್ಲಿ ರಚನೆ ಆಗಿರುತ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ಯೂಬ್ ರೀತಿ, ಯಾಕೆಂದರೆ ಇಲ್ಲಿಂದನೇ ಫುಡ್ಡು ತೊಗೊಳ್ಳೋದ್ರಿಂದ ಇಲ್ಲಿಂದ ಇಲ್ಲೆಲ್ಲ ಹೋಗಬೇಕಲ್ಲ. ಸೊ ಇದು ಯಾವ ರೀತಿ ಇರುತ್ತೆ ರಚನೆ, ಇದ್ರದ್ದು ಟ್ಯೂಬ್ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಒನ್ ಈಸೋಫೇಗಸ್, ಸ್ಟಮಕ್, small intestine. This small intestine divided into 3 regions. First, duodenum region, jejunum and ileum. Duodenum, jejunum and ileum. These are the regions in the intestine, small intestine. And large intestine having 2 regions, colon and rectum. ಲಾರ್ಜ್ ಇಂಟೆಸ್ಟೈನಲ್ಲಿ 2 ಪಾರ್ಟ್ಸ್ ಇದ್ದಾವೆ. ಯಾವ್ಯಾವು, ಕೋಲನ್ ಮತ್ತು ರೆಕ್ಟಮ್ ಆರ್ ದ ಪಾರ್ಟ್ಸ್ ಆಫ್ ದ ಅಲಿಮೆಂಟರಿ ಕ್ಯಾನಲ್. ಸೊ ಅಲಿಮೆಂಟರಿ ಕ್ಯಾನಲಲ್ಲಿ ಯಾವಾಗ ಬರ್ತವೆ, ಈಸೋಫೇಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮತ್ತು ಸೊ ದೀಸ್ ಆರ್ ದ ಆಲ್ ಪಾರ್ಟ್ಸ್ ಆಫ್ ದ ಅಲಿಮೆಂಟರಿ ಕೆನಲ್. ಇವೆಲ್ಲ ಪಾರ್ಟ್ಸು ಬರ್ತವೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಸಲೈವರಿ ಗ್ಲ್ಯಾಂಡ್ಸ್
ಪ್ಯಾಂಕ್ರಿಯಾಸ್ ಆ್ಯಂಡ್ ಲಿವರ್ ಆ್ಯಕ್ಟ್ಸ್ ಆ್ಯಸ್ ಮೇಜರ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಪ್ಯಾಂಕ್ರಿಯಾಸು ಮತ್ತು ಲಿವರ್ಗಳಲ್ಲಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಈ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ನಾವು ತೊಗೊಂಡಿರ್ತಕ್ಕಂಥ ಫುಡ್ಡು ಡೈಜೆಸ್ಟ್ ಆಗುತ್ತೆ. ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ವಾಲ್ ಆಫ್ ದ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಡೈಜೆಷನ್ ಆಫ್ ಫುಡ್. ಲಿವರು ಮತ್ತು ಪ್ಯಾಂಕ್ರಿಯಸ್ ಅಷ್ಟೇ ಅಲ್ಲದೆ ಮತ್ತೆಲ್ಲಿರ್ತಾವು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲೂ ಇರ್ತವೆ ಮತ್ತು ಸ್ಟಮಕ್, ವಾಲ್ ಆಫ್ ದಿ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನಲ್ಲೂ ಸಹ ಇರ್ತವೆ. ಈಗ ನಾವು ಒಂದೊಂದೇ ಪಾರ್ಟು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡ್ತೀವಿ. ನೋಡಿರಿ, ದಿಸ್ ಈಸ್ ದ ಡೈಜೆಸ್ಟಿವ್ ಟ್ರ್ಯಾಕ್. ದಿಸ್ ಒನ್ ಮೌತ್. ಸೊ ಮೌತ್ ಹ್ಯಾಸ್ ಟೀತ್, ಟಂಗ್. ನೆಕ್ಸ್ಟ್ ಒನ್ ಇಲ್ಲೇ ಮೌತಲ್ಲೇ ಏನಿರ್ತವೆ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ದ ಅನದರ್ ಒನ್ ಈಸ್, ಸೊ ಇದೇನಿದೆ ಈಸೋಫೇಗಸ್, ಇಲ್ಲಿ ಕಾಣಿಸ್ತೈತಲ್ಲ ಇದೇನಿದೆ ಈಸೋಫೇಗಸ್. ನೆಕ್ಸ್ಟ್ ಪ್ಯಾಂಕ್ರಿಯಸ್, ಲಿವರ್, ಸ್ಟಮಕ್. ದೆನ್ ದಿಸ್ ಈಸ್ ದ ಸ್ಮಾಲ್ ಇಂಟೆಸ್ಟೈನ್, ದಿಸ್ ಈಸ್ ದ large intestine, and this is the anus part. This is the digestive tract of human body. Let us start one by one. First one is mouth. It is the opening of the alimentary canal and helps in the ingestion of food. ಅಂದರೆ ಇಂಜೆಷನ್ ಮೀನ್ಸ್ ಫುಡ್ಡನ್ನು ತಗೊಳ್ಳೋದು. ಇದು ಯಾವುದಕ್ಕೆ ಹೆಲ್ಪ್ ಮಾಡ್ತೇವೆ? ಫುಡ್ಡನ್ನು ತಗೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ದ ಬಕಲ್ ಕ್ಯಾವಿಟಿ ವಿಚ್ ಈಸ್ ಪ್ರೆಸೆಂಟ್ ಬಿಹೈಂಡ್ ದ ಮೌತ್ ಈಸ್ ಆಲ್ಸೋ ಕಾಮನ್ಲಿ ರೆಫರ್ಡ್ ಟು ಆ್ಯಸ್ ದ ಮೌತ್. ಸೊ ಇದು ಮೌತ್ ಅಂದರೆ ಇದರ ಹಿಂದ್ಗಡೆ ಏನಿರುತ್ತೆ ಕ್ಯಾವಿಟಿ ಇರುತ್ತೆ, ಓಪನಿಂಗ್ ಇರುತ್ತಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಅದನ್ನು ಬಕಲ್ ಕ್ಯಾವಿಟಿ ಅಂತ ಕರಿತೀವಿ. ಇದನ್ನು ಸಹ ನಾವು ಕಾಮನ್ ಆಗಿ ಏನಂತ ಕರಿತೀವಿ? ಮೌತ್ ಅಂತಂದು ಹೇಳಿ ಕರಿತೀವಿ. ದ ಬಕಲ್ ಕ್ಯಾವಿಟಿ ಹ್ಯಾಸ್ ಟೀತ್ ಆ್ಯಂಡ್ ಅ ಟಂಗ್. ಟೀತ್ ಮತ್ತು ಏನಿರುತ್ತೆ? ಟಂಗ್ ಇರುತ್ತೆ. ದ ಸೆಟ್ ಆಫ್ ಟೀತ್ ಹೆಲ್ಪ್ಸ್ ಇನ್ ದ ಮ್ಯಾಸ್ಟಿಕೇಷನ್ ಆಫ್ ಫುಡ್. ದ್ಯಾಟ್ ಮೀನ್ಸ್ ಫುಡ್ಡನ್ನು ಜಗಿಯೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಟೀತ್. ದ ಟಂಗ್ ಹ್ಯಾಸ್ ಟೇಸ್ಟ್ ಬಡ್ಸ್ ಆನ್ ಇಟ್ ಆ್ಯಂಡ್ ದಸ್ ಹೆಲ್ಪ್ಸ್ ಇನ್ ಟೇಸ್ಟಿಂಗ್ ದ ಫುಡ್. ಟಂಗಲ್ಲಿ ಟೇಸ್ಟಿಂಗ್ ಬಡ್ಸ್ ಇರೋದ್ರಿಂದ ನಮಗೆ ಯಾವ ರೀತಿ ಫುಡ್ ಟೇಸ್ಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ದ ಸಲೈವರಿ ಗ್ಲ್ಯಾಂಡ್ಸ್ ಆಲ್ಸೋ ಓಪನ್ ಇನ್ ದ ಬಕಲ್ ಕ್ಯಾವಿಟಿ ಆ್ಯಂಡ್ ಪೂರ್ ಸಲೈವಾ ವಿಚ್ ಇನಿಷಿಯೇಟ್ಸ್ ದ ಪ್ರೋಸೆಸ್ ಆಫ್ ಡೈಜೆಷನ್. ಸೊ ಈ ಒಂದು ಮೌತಲ್ಲಿ ಮತ್ತೇನಿರ್ತವೆ ಅಂತ ಹೇಳಿದೆ ನಾನು? ಸಲೈವರಿ ಗ್ಲ್ಯಾಂಡ್ಸ್ ಇರ್ತವೆ ಅಂತ ಹೇಳಿದೆ. ಸೊ ದೀಸ್ ಆರ್ ದ ಸಲೈವರಿ ಗ್ಲ್ಯಾಂಡ್ಸ್. ದೀಸ್ ಸೆಕ್ರೆಸಸ್ ಸಲೈವಾ. ದಿಸ್ ಈಸ್ ದ ಡೈಜೆಸ್ಟಿವ್ ಜ್ಯೂಸ್. ಸಲೈವಾ ಅನ್ನೋದೇನದು? ಡೈಜೆಸ್ಟಿವ್ ಜ್ಯೂಸ್. ಇಟ್ ಹೆಲ್ಪ್ಸ್ ಟು ಇನಿಷಿಯೇಟ್ ದ ಪ್ರೋಸೆಸ್ ಆಫ್ ಡೈಜೆಷನ್. ಡೈಜೆಷನ್ ಸ್ಟಾರ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದ ಅನದರ್ ಪಾರ್ಟ್ ಈಸ್ esophagus. The another part, next part is esophagus. The swallowed food passes into the esophagus. It is a muscular tube about 25 centimeter long with a sphincter at each end. ಏನಾಗಿರುತ್ತೆ? ಇದು ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಮೌತಿಂದ ಎಲ್ಲಿ ಕನೆಕ್ಟ್ ಆಗುತ್ತಪ್ಪ ಅಂದರೆ ಇದು ಸ್ಟಮಕ್ಕಿಗೆ ಕನೆಕ್ಟ್ ಆಗುತ್ತೆ. ಮೌತಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ? ಸ್ಟಮಕ್ಕಿಗೆ ಕನೆಕ್ಟ್ ಆಗುತ್ತೆ. ಇದಕ್ಕೆ ಏನಿರ್ತವೆ? ಎರಡು ಓಪನಿಂಗ್ಸ್ ಇರ್ತವೆ, ಇಲ್ಲೊಂದು ಮತ್ತು ಇಲ್ಲೊಂದು. ಸೊ ದಿಸ್ ಈಸ್ 25 centimeter ಲಾಂಗ್. ಇಟ್ಸ್ ಫಂಕ್ಷನ್ ಈಸ್ ಟು ಟ್ರಾನ್ಸ್ಪೋರ್ಟ್ ಫುಡ್ ಆ್ಯಂಡ್ ಫ್ಲೂಯಿಡ್ ಆಫ್ಟರ್ ಬೀಯಿಂಗ್ ಸ್ವ್ಯಾಲೋಡ್ ಫ್ರಮ್ ದ ಮೌತ್ ಟು ದ ಸ್ಟಮಕ್. ಇದೇನು ಮಾಡುತ್ತಪ್ಪ ಅಂದರೆ ಸ್ಟಮಕ್ಕಿಂದ ಫುಡ್ಡನ್ನು ತಗೊಂಡು ಅದು ಸ್ವ್ಯಾಲೋ ಆದಮೇಲೆ ಅದನ್ನು ಸ್ಟಮಕ್ಕಿಗೆ ಪಾಸ್ ಮಾಡುತ್ತೆ. ಫುಡ್ ಈಸ್ pushed down by peristaltic movements. ಫುಡ್ಡು ಯಾವ ಮೂಮೆಂಟ್ಸಿಂದ ಟ್ರಾನ್ಸ್ಫರ್ ಆಗುತ್ತಪ್ಪ ಅಂದರೆ ಪೆರಿಸ್ಟಾಲಿಟಿಕ್ ಮೂಮೆಂಟ್ಸ್ ಇಂದ, ಅದರ ಹೆಲ್ಪಿಂದ ಫುಡ್ಡು ಮೌತಿಂದ ಸ್ಟಮಕ್ವರೆಗೂ ಪುಷ್ ಆಗುತ್ತೆ. ನೆಕ್ಸ್ಟ್ ಒನ್ ಸ್ಟಮಕ್. ನೆಕ್ಸ್ಟ್ ಒನ್ ಈಸ್ ಸ್ಟಮಕ್. ದ ಸ್ಟಮಕ್ ಈಸ್ ಅ ಥಿಕ್ ವಾಲ್ಡ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಇದ್ರ ವಾಲ್ ಹೆಂಗಿರ್ತೈತಿ ಅಂದರೆ ವೆರಿ ಥಿಕ್ಕಾಗಿರುತ್ತೆ ಇದು, ಮತ್ತು ಇದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಇಟ್ ರಿಸೀವ್ಸ್ ಫುಡ್ ಫ್ರಮ್ ದ ಈಸೋಫೇಗಸ್ ಎಟ್ ಒನ್ ಎಂಡ್ ಆ್ಯಂಡ್ ಓಪನ್ಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಎಟ್ ದ ಅದರ್ ಎಂಡ್. ಸೊ ಇಲ್ಲಿಗೆ ಏನು ಕನೆಕ್ಟ್ ಆಗಿರುತ್ತೆ? ಸೊ ದಿಸ್ ಈಸ್ ಕನೆಕ್ಟೆಡ್ ಟು ದ ಈಸೋಫೇಗಸ್. ಈಸೋಫೇಗಸ್ಸಿಂದ ಬಂದಿರತಕ್ಕಂಥ ಫುಡ್ಡು ಈ ಒಂದು ಹೋಲಿಂದ ಸ್ಟಮಕ್ಕಿಗೆ ಎಂಟರ್ ಆದರೆ ನೆಕ್ಸ್ಟ್ ಇದರ ಇನ್ನೊಂದು ಎಂಡ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗಿ ಇಲ್ಲಿ ಡೈಜೆಸ್ಟ್ ಆಗಿರ್ತಕ್ಕಂಥ ಫುಡ್ಡು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಇಟ್ ರಿಸೀವ್ಸ್ ಫುಡ್ ಫ್ರಮ್ ದ ಈಸೋಫೇಗಸ್ ಎಟ್ ಒನ್ ಎಂಡ್ ಆ್ಯಂಡ್ ಓಪನ್ಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಎಟ್ ದ ಅದರ್ ಎಂಡ್.
The inner lining of the stomach secretes mucus, hydrochloric acid and digestive juices. ಇಲ್ಲಿ ಏನೇನು ಇರುತ್ತೆ ಈ ಒಂದು ಸ್ಟಮಕಲ್ಲಿ ಯಾವ್ಯಾವ ಡೈಜೆಸ್ಟಿವ್ ಜ್ಯೂಸಸ್ ಇರ್ತವೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ಮತ್ತು ಮ್ಯೂಕಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಈಸಿಯಾಗಿ ಫುಡ್ಡು ಡೈಜೆಸ್ಟ್ ಆಗಲಿಕ್ಕೆ ಇವು ಏನು ಮಾಡ್ತವೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಒನ್, ಫುಡ್ ಈಸ್ ಚರ್ನ್ಡ್ ಇಂಟು ಅ ಸೆಮಿ ಸಾಲಿಡ್ ಮಾಸ್ ಇನ್ ದ ಸ್ಟಮಕ್ ಆ್ಯಂಡ್ ಈಸ್ ಕಾಲ್ಡ್ ಖೈಮ್. ಇದನ್ನ ಇನ್ನು ಹೆಂಗಾಗಿತ್ತಪ್ಪ ಇಲ್ಲಿ ಅಂದರೆ ಸೆಮಿ ಸಾಲಿಡ್ ಅಂದರೆ ಈ ಕಡೆ ಫ್ಲೂಯಿಡ್ ಅಲ್ಲ ಈ ಕಡೆಗೆ ಸಾಲಿಡ್ ಅಲ್ಲ, ಆ ರೀತಿಯಾಗಿ ಇಲ್ಲಿ ನಾವು ತಿಂದಿರ್ತಕ್ಕಂಥ ಫುಡ್ಡು ಫಾರ್ಮ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು ಖೈಮ್ ಅಂತಂದು ಹೇಳಿ ಕರಿತೀವಿ. ಸೊ ಎಂಜೈಮ್ಸ್ ಪ್ರೆಸೆಂಟ್ ಇನ್ ಗ್ಯಾಸ್ಟ್ರಿಕ್ ಜ್ಯೂಸ್ ಬ್ರೇಕ್ ಡೌನ್ ದ ಫುಡ್. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತಲ್ಲ ಅದೇ ಏನದು ಗ್ಯಾಸ್ಟ್ರಿಕ್ ಜ್ಯೂಸು. ಸೊ ಇದು ಏನು ಮಾಡುತ್ತೆ ಅಂದರೆ ಫುಡ್ಡನ್ನು ಸಣ್ಣದಾಗಿ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. This hydrochloric acid helps in the partial digestion of proteins and also kills harmful ಬ್ಯಾಕ್ಟೀರಿಯಾ. ನಾವು ಫುಡ್ಡನ್ನು ಈಟ್ ಮಾಡಿದಾಗ ಯಾವುದಾದ್ರೂ ಬ್ಯಾಕ್ಟೀರಿಯಾ ನಮ್ಮ ಆ ಫುಡ್ಡಿನ ಜೊತೆಗೆ ಹೋಯ್ತು ಅಂದರೆ ಈ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ ಅದನ್ನು ಕಿಲ್ ಮಾಡುತ್ತೆ. ಮತ್ತು ಅದೇ ರೀತಿ ಪ್ರೋಟೀನ್ಸ್ಗಳು ಈಸಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಇಲ್ಲೇ ಸ್ಟಮಕಲ್ಲೇ ಪ್ರೋಟೀನ್ಸ್ ಈಸಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ದ ಮ್ಯೂಕಸ್ ಸೆಕ್ರೆಟೆಡ್ ಬೈ ದ ವಾಲ್ ಆಫ್ ದ ಸ್ಟಮಕ್ ರೆಸಿಸ್ಟ್ ದ ಆ್ಯಕ್ಷನ್ ಆಫ್ HCl ಆನ್ ಇಟ್ ಸೆಲ್ಫ್. ಈ ಮ್ಯೂಕಸ್ ಏನಿರುತ್ತಲ್ಲ ಇದೇ ಒಂದು ಸ್ಟಮಕ್ಕಲ್ಲಿ ಇದೇನು ಮಾಡುತ್ತೆ ಅಂದರೆ ಯಾವ ರೀತಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವರ್ಕ್ HCl ಮೀನ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯಾವ ರೀತಿ ಇದು ವರ್ಕ್ ಮಾಡಬೇಕು ಅನ್ನೋದನ್ನು ರೆಸಿಸ್ಟ್ ಮಾಡುತ್ತೆ. ದ ನೆಕ್ಸ್ಟ್ ಪಾರ್ಟ್ ಈಸ್ liver. The another part is liver. So this is not a part of alimentary canal, but it is the part of digestive system. The liver is the largest and major digestive gland of humans. ಸೊ ಇದೇನಿದು ಡೈಜೆಸ್ಟಿವ್ ಗ್ಲ್ಯಾಂಡ್ ಇದು ಲಿವರ್ ಅನ್ನೋದು. ಇದು ಒಂದು ಎಲಿಮೆಂಟರಿ ಕ್ಯಾನಲಲ್ಲಿ ಬರೋದಿಲ್ಲ. ಇದು ಯಾಕಪ್ಪ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊತೀವಿ ಅಂದರೆ ಇಟ್ ಹ್ಯಾಸ್ ಸಮ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಆ್ಯಂಡ್ ಸೆಕ್ರೇಟ್ಸ್ ಡೈಜೆಸ್ಟಿವ್ ಜ್ಯೂಸಸ್. ಇಟ್ ಹೆಲ್ಪ್ಸ್ ಟು ಡೈಜೆಷನ್. The liver in humans is located in the upper right hand portion of the abdomen. ನಮ್ಮ ಅಬ್ಡಮನ್ ಪಾರ್ಟಿಂದ ರೈಟ್ ಹ್ಯಾಂಡ್ ಸೈಡಿಗೆ ಇದು ಲಿವರು ಲೊಕೇಟ್ ಆಗಿರುತ್ತೆ. This organ is dark reddish brown in color due to an extensive blood supply. So look at this picture here, how you look the liver as it is same is present in our body because of here the extensive blood supply. ಇಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಆಗಿರೋದ್ರಿಂದ ಇದು ಯಾವ ಕಲರಲ್ಲಿ ಇರುತ್ತೆ, ರೆಡ್ಡಿಶ್ ಬ್ರೌನ್ ಕಲರಲ್ಲಿ ಇರುತ್ತೆ. ಸಮ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಲಿವರ್ ಆರ್ ಆ್ಯಸ್ ಫಾಲೋಸ್. ಅಂದರೆ ಏನೇನು ಫಂಕ್ಷನ್ ಮಾಡುತ್ತೆ ಇದು ಅಂದರೆ ಇಟ್ ಸೆಕ್ರೇಟ್ಸ್ ಬೈಲ್ ವಿಚ್ ಹೆಲ್ಪ್ಸ್ ಇನ್ ಡೈಜೆಷನ್. ಇದು ಬೈಲ್ ಜ್ಯೂಸನ್ನು ಏನು ಮಾಡುತ್ತೆ ಸೆಕ್ರೇಟ್ ಮಾಡುತ್ತೆ. ಅದು ಏನು ಮಾಡುತ್ತೆ ನಮ್ಮ ಫುಡ್ಡು ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಫಿಲ್ಟರ್ಸ್ ದ ಬ್ಲಡ್ ಕಮಿಂಗ್ ಫ್ರಮ್ ದ ಡೈಜೆಸ್ಟಿವ್ ಟ್ರ್ಯಾಕ್ ಬಿಫೋರ್ ಪಾಸಿಂಗ್ ಇಟ್ ಟು ದ ರೆಸ್ಟ್ ಆಫ್ ದ ಬಾಡಿ. ಸೊ ಏನಪ್ಪ ಅಂದರೆ ಇದು ಏನು ಮಾಡುತ್ತೆ ಮತ್ತು ಬ್ಲಡ್ಡನ್ನು ಫಿಲ್ಟರ್ ಮಾಡುತ್ತೆ. ಲಿವರ್ ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಬಿಫೋರ್ ಇಟ್ ಗೆಟ್ ಎಂಟರ್ಸ್ ಟು ದ ಹೋಲ್ ಬಾಡಿ. ಎಲ್ಲ ಬಾಡಿಗೆ ಹೋಗೋದಕ್ಕಿಂತ ಮುಂಚೆ ಬ್ಲಡ್ನ ಇದು ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಒನ್, ಇಟ್ ಡಿಟಾಕ್ಸಿಫೈಸ್ ವೇರಿಯಸ್ ಮೆಟಬಾಲಿಟೀಸ್ ಆ್ಯಂಡ್ ಆ್ಯಂಟಿಡಾಟ್ಸ್. ಅಂದರೆ ಏನಪ್ಪ ಅಂದರೆ ಇದು ಮೆಟಬಾಲಿಟೀಸ್ ಅಂದರೆ ಡೈಜೆಷನ್ ಆಗೋದ್ರನ್ನ ಏನು ಮಾಡುತ್ತೆ ಇದು ಕಂಟ್ರೋಲ್ ಮಾಡುತ್ತೆ ಲಿವರು. The liver makes proteins important for blood clotting and other functions. ಇಲ್ಲಿ ಏನಿರುತ್ತೆ ಕೆಲವೊಂದಿಷ್ಟು ಪ್ರೋಟೀನ್ಸ್ಗಳನ್ನು ಇದು ಡೈಜೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಪ್ರೋಟೀನ್ಸ್ ಆರ್ ಹೆಲ್ಪ್ ಟು ಬ್ಲಡ್ ಕ್ಲಾಟಿಂಗ್ ಆ್ಯಂಡ್ ಅದರ್ ಫಂಕ್ಷನ್ಸ್. ದೆನ್ ಇಟ್ ಸ್ಟೋರ್ಸ್ ಆ್ಯಂಡ್ ರಿಲೀಸಸ್ ಗ್ಲೂಕೋಸ್ ಆ್ಯಸ್ ನೀಡೆಡ್. ಇದೇನು ಮಾಡುತ್ತೆ ಲಿವರು ಗ್ಲೂಕೋಸನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ it processes hemoglobin from the dead and worn out RBCs for the iron content. This also helps to process the hemoglobin. ಬ್ಲಡ್ಡಲ್ಲಿ ಬ್ಲಡ್ ರೆಡ್ ಕಲರ್ ಇರೋದಕ್ಕೆ ಹಿಮೋಗ್ಲೋಬಿನೇ ಕಾರಣ ಅಲ್ವಾ. ಸೊ ಅದನ್ನು ಏನು ಮಾಡುತ್ತೆ ಇದು ಪ್ರೊಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದ ಕನ್ವರ್ಷನ್ ಆಫ್ ಹಾರ್ಮ್ಫುಲ್ ಅಮೋನಿಯಾ ಟು ಯೂರಿಯಾ
ಟೇಕ್ಸ್ ಪ್ಲೇಸ್ ಇನ್ ದ ಲಿವರ್. ಸೊ ನಮ್ಮ ಫುಡ್ಡಲ್ಲಿರ್ತಕ್ಕಂಥ ಅಮೋನಿಯಾ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ ಲಿವರಲ್ಲೇ. ಸೊ ಅದಕ್ಕೆ ನಾವು ಹೇಳೋದು ಲಿವರ್ ಯಾವಾಗಲೂ ನಮ್ಮ ಬಾಡಿಯಲ್ಲಿ ಚೆನ್ನಾಗಿರಬೇಕು ಅಂತಂದು ಹೇಳಿ. ಲಿವರ್ ಫೇಲ್ಯೂರ್ ಆಯಿತು ಅಂದರೆ ವಿ ಕಾಂಟ್ ಸರ್ವೈವ್, ದ ಬಾಡಿ ಮೇ ಗೆಟ್ ಎಕ್ಸ್ಪೈರ್. ದ ನೆಕ್ಸ್ಟ್ ಪಾರ್ಟ್ ಈಸ್ ಪ್ಯಾಂಕ್ರಿಯಾಸ್. This part we have to study in the next class. Until please wait.